ನಾನು ಒಬ್ಬಕ್ಕೆ ಹೊಂಟೇನಿ, ಯಾರೂ ಇಲ್ಲ ಅನ್ಸುತ್ತೆ ಈಗ. ಗೈಸ್ ಇದ್ರಾಗ ಹೊಂಟೇವಿ. ಈ ಅಣ್ಣನ ನಮ್ಮ ಲಗೇಜ್ ಎಲ್ಲ ತೊಗೊಂಡು ಹೊಂಟ್ರ ಗೈಸ್. ಆಗತ್ತಿಲ್ಲ ಕ್ರೇಜಿ ಲವಿಂಗ್ ಇಟ್. ಹುಷಾರು ಗೈಸ್, ಇನ್ನೊಂದು 15 ನಿಮಿಷದ ಹಾದು ಐತಿ, ಬಟ್ ಹತ್ತಾಕಂತೂ ಆಗತ್ತಿಲ್ಲ. ಗೋಪುರ ಕಾಣತೈತಲ್ಲೇ, ಬಟ್ ಇನ್ನೂ ದೂರ ಐತೆ ಗೈಸ್. ನಾವು ಸಮೀಪ ಬಂತ ಅನ್ಕೊಂಡೆ. ಫೈನಲಿ ಗುಡಿ ಕಡೆ ಬಂದೀವಿ. ಎಲ್ಲಾರು ಮತ್ ಮುಂದೆ ಹೋದ್ರ ನಾವು ಹಿಂದೆ ಉಳಿದ್ವಿ. ಸ್ಫೂರ್ತಿ ಬಂದ್ಲ, ಚೇತನ್ ಬಂದ್ಲ. ನಡಿ ಹೋಗ ಗೈಸ್. ಇದ್ರಾಗ ಹೊಂಟೇವಿ. ಈ ಅಣ್ಣನ ನಮ್ ಲಗೇಜ್ ಎಲ್ಲ ತಗೊಂಡ್ ಹೊಂಟ್ರ ಗೈಸ್. ಆಗತ್ತಿಲ್ಲ ಹತ್ತಾಕ. ಲಗೇಜ್ ತಗೊಂಡ್ ಹೋಗ್ಲಿ, ಆಮೇಲೆ ಅವ್ರ ಹಿಂದಿಂದ ನಡ್ಕೊಂತ ಹೋಗ್ತೇವಿ. 3 ಬ್ಯಾಗ್ ಏನ್ರ ಅನ್ಕೋಲಿ, ಅವ್ರ ಏನಂತಾರ ಅದಕ್ಕೆ ಸುಮ್ಮನೆ ಈಗ ಬ್ಯಾಗ್ ಅವ್ರಿಗೆ ಕೊಟ್ಟೆ ನಾವು ನಡ್ಕೊಂತ ಅವ್ರ ಹಿಂದೇನೋ ಹೋಗ್ತೇವೆ ಗೈಸ್. ಒಂದು ಸ್ವಲ್ಪ ಹಗುರ ಆಗ್ತೈತಿ. ಪಾಪಿ ಒಂದು ಬ್ಯಾಗ್, ಚೇತನ್ ಬ್ಯಾಗ್ ಅಂತೂ ಹೆವಿ ವಜ್ಜೆ ಐತಿ. ಸೊ ಇದ್ರಾಗ ಕೊಟ್ಬಿಡ್ತೇವೆ 3 ಜನದ ಬ್ಯಾಗ್. 3 ಜನದ ಬ್ಯಾಗಿಗೆ 900 ಮಾತಾಡಿವಿ ಗೈಸ್. 300 ಅಂತ ಹೇಳಿ ಹೋದ ಹತ್ತಾಕಾಗತ್ತಿಲ್ಲ. ಇನ್ನೂ 7 ಕಿಲೋಮೀಟರ್ ಐತೆ ಇಲ್ಲಿಂದ. तो बैग ಕೊಡ್ತೀವಿ ಗೈಸ್. ಬೇಗ ಹತ್ಕೊಂಡು ಹೋಗೋದು ಬ್ಯಾಗ್ ಕೊಟ್ಟು. आपका विलेज का नाम पिल्लू पन्ना है ಗೈಸ್. ಈ ಅಣ್ಣನ ಹೆಸರು ಮಹೇಂದ್ರ ಸಿಂಗ್ ಅಂತ. ಸೊ ಹೋಗೋಣ ಗೈಸ್. ಚೇತನಿಗೆ ಕುದುರೆ ಹಿಂದ್ ಬೀಳಿಸ್ತಂದ್ರೆ ಬೀಳಿಲ್ಲ ಅದ್ರ ಎಲ್ಲಾರು ಅವತಾರ ನೋಡ್ರಿ. ಒಂದು ಕಾಫಿ ಬ್ರೇಕಿಂಗ್ ನಿಂತೇವಿ ಈಗ. ಕಾಫಿ ಕುಡಿಯೋಣ ಅಂತ. ಇಲ್ಲಿಂದ 6 ಕಿಲೋಮೀಟರ್ಸ್ ಐತಿ. ಈಗ ಸ್ವಲ್ಪ ಮಳೆ ಬರಾಕತ್ತಿತ್ತ. ಏನ್ ಮಾಡೋಣ, ಡಬಲ್ ಒಂದ್ ಬ್ಯಾಗ್ 6 ನಮಗಂತೂ ಏನಿಲ್ಲ. ಇವನ್ನ ಹಾಕೊಂಡೇವಲ್ಲ, ಇವನ್ನ ಹಾಕೊಂಡ್ ಬರೋದು ಅಷ್ಟ ಮಾಡೋಣ. ತಗೋ ಏನಿಲ್ಲ, ಏ ಇಳಿಯೋ ಮುಂದೆ ಬ್ಯಾಗ್ ಹಾಕೊಂಡು ಇಳಿಬೋದ. ಕೊಡ್ರಿ, ಯಾರೇ ಇಟ್ಕೊಳ್ಳೋರ್ಲ ನಂದು ಕೊಟ್ರೆ ನಮ್ದು ಕೊಟ್ರೆ ನೀನ ಪೇ ಮಾಡ್ಬೇಕು ನೋಡ್. ಎಲ್ಲ ತುರುಕಿ ಕೊಡೋಣ. ಹಾ ಜೋರ್ ಬಡ ಇಳ್ಕೊಂತ ಹೋಗ್ಬಿಡೋಣ. ಹೋಗುವಾಗ ಹತ್ತುವಾಗ ಒಂದ್ ಸ್ವಲ್ಪ ತ್ರಾಸ ಆಕೈತಿ, ಇಳಿಯುವಾಗ ಅಷ್ಟೇ. ಕವರ್ ಹಾಕೊಂಡಿರಲ್ಲ ಬಾಳ. ಹಾ ಕವರ್ ಹಾಕೊಂಡವ್ರ ಬಾಳ ಸ್ಲಿಪ್ ಆಗತ್ತ. ಗುರು ಕಾಣಂಗಿಲ್ಲ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಫಸ್ಟ್ ಮಾಡಿ A few moments later. ಹೌದು ಅದು ಬೆಟ್ಟರ ಕಾಣಲೇ. ಹಾಯ್ ಗೈಸ್, ಸೊ ನೋಡಿದ್ರಲ್ಲ ಇಷ್ಟೊತ್ತವರೆಗೂ ವ್ಲಾಗ್. ಇದು ಲಾಸ್ಟ್ ವ್ಲಾಗ್ದ ಕಂಟಿನ್ಯೂಯೇಷನ್ ವ್ಲಾಗ್ ಐತಿ. ಸೊ ಇನ್ನು ನಾವು ಟ್ರಕ್ ಮಾಡಾಕತ್ತೀವಿ ಇವತ್ತು. ಫೈನಲಿ ಕೇದಾರ್ನಾಥ್ ರೀಚ್ ಆಗ್ತೀವಿ ಗೈಸ್. ಆಲ್ಸೋ ಈ ಸ್ನೋ ಎಲ್ಲ ನೋಡೋದು ಫಸ್ಟ್ ಎಕ್ಸ್ಪೀರಿಯನ್ಸ್. ನಾವು ಯಾವತ್ತೂ ಸ್ನೋ ಎಲ್ಲ ನೋಡೇ ಇಲ್ಲ. ಐ ಮೀನ್ ಟಿವಿ ಅಲ್ಲೆಲ್ಲ ನೋಡೇವಿ, ಬಟ್ ಲೈವ್ ಆಗಿ ಫಸ್ಟ್ ಟೈಮ್ ನೋಡಕತ್ತಿದ್ವಿ. ಬಟ್ ಇಟ್ ವಾಸ್ ಕ್ರೇಜಿ ಗೈಸ್. ವಾಸ್ ಸೋ ಎಕ್ಸೈಟೆಡ್. ಹೋಗಿ ಯಾವಾಗ ಗುಡಿಗೆ ಹೋಗ್ತೀವಿ ಅಂತ ಫೀಲ್ ಆಗಕತ್ತಿತ್ತೆ. ಹುಷಾರು, ಸೇಫ್ ಆಗಿ ಬಾ ಗೈಸ್. ನೋಡ್ರಿ ಅಲ್ಲಿ ಗುರುರಾಜ್ ಹೋಗಿದ್ದ. ಕ್ರೇಜಿ ಗೈಸ್, ಕ್ರೇಜಿ ಲವಿಂಗ್ ಇಟ್. ಹುಷಾರು ಬಾ ಮುಂದೆ. ಯಪ್ಪ ಒಬ್ರು ಬೀಳ್ತಾರಂದ್ರೆ ಹೆದರಿಕೆ ಬರ್ತೈತೆ ಗೈಸ್. ಹುಡುಗಿ ಸ್ಪೀಡ್ ಆಗ್ತದೆ. ಮಳೆ ಬಂದು ಹೋಗೈತಿ. ಈಗ ನೋಡ್ಬೋದು ನೀವು ಇಲ್ಲೆಲ್ಲ ನೆಲ ಹೆಂಗಾಗೈತೆ ಅಂತ ಹೇಳಿ. ಐಸ್ ಫುಲ್ ಒಂಥರ ಗಲೀಜ್ ಆಗೈತಿ. ಸೊ ಇನ್ನು ನೆಕ್ಸ್ಟ್ ಮತ್ತೆ ಟ್ರಕ್ ಸ್ಟಾರ್ಟ್ ಮಾಡ್ತೀವಿ. ನೋಡೋಣ. ನಾವಿಬ್ರು ಮುಂದೆ ಬಂದಿರ್ತೀವಿ. ಎಲ್ಲಾರು ಹಿಂದೆ ಹೋದಾರೆ. ಬರೋದಕ್ಕೆ ಚಲೋ ಆಗತೈತಿ. ನಿಖಿಲ್ ಅಣ್ಣ 3, 2, 1 ಗೋ. ಎಲ್ಲಿದ್ಯಪ್ಪ?
ನಾ ಆರಾಮನೆ ನೋಡಪ್ಪ ಸ್ಲೋ ಆಗಿ ಚಿಲ್ಲಾಗಿ ನಾವು ಆರಾಮ ಅಲ್ಲಿ ಫೋಟೋ ಶೂಟ್ ಮಾಡ್ತೀವಿ. ಈಗ ಇನ್ನೊಬ್ರ ಕಡೆ ಇವ್ರದೆಲ್ಲ ಬ್ಯಾಗ್ ಇಟ್ವಿ ಆಗತ್ತಿಲ್ಲ ಗೈಸ್. ಇಲ್ಲೆಲ್ಲ ಲಗೇಜ್ ಇಟ್ಟು 15 ನಿಮಿಷದ ಅದು ಐತಿ ಬಟ್ ಹತ್ತಾಕಂತೂ ಆಗತ್ತಿಲ್ಲ. ಭಾಗ ತ್ರಾಸ ಆಗೈತಿ. ಅದಕ್ಕೆ ಗುರು ಒಂದ್ ಸ್ವಲ್ಪ ಬೆಂಕಿ ಹಚ್ಚಕಂಗೆ ಕಾಸ್ಕೊಳ್ಳೋದು ಅಂತ ಹೇಳಂತಂದು ಕಡಿ ಎದ್ರ ಮೇಲೆಲ್ಲ ಇಡು ಹತ್ತಲ್ಲ ಹಂಗೆ. ಏ ಪ್ರಿಯಾ ಪ್ರಿಯಾ ಮಳಿನಾಗ ಅದಕ್ಕೆ ನಿಂತೀರಿ ಬರ್ರಿ ಈ ಕಡೆ. ನಮ್ಮ ಅಕ್ಕ ನೋಡ್ರಿ ಪಾಸ್ ನಾಶ ಆಗ್ಬಿಟ್ಟ. ಹಿಡ್ಕೊರೋ ಇದನ್ನ ಹಿಡ್ಕೊಳ್ಳಿ. ನೋಡ್ರಿ ಇಲ್ಲಿ ನೋಡ್ರಿ ಗುರು ನೋಡ ಏ ಗುರು ನೋಡ ಚೇತನ್ ನೋಡ ಚೇತನ ನೋಡ್ಲಿ ಈ ಬಡತವಿಂದ ದೇಶ ಉದ್ಧಾರ ಆಯ್ತು. ಅಗ್ಗೀರ್ ಏನ್ ಬರತೈತಿ ಇದ್ರೊಳಗ ನಡಾತೇವ್ 2 ದಿನ ಆತ ನೋಡು. ಕೈ ಮೂಮೆಂಟ್ ಇಲ್ಲ ನೋಡ್ರಿ. ಎಲ್ಲಾರ ಕೈ ಹೆಂಗಾಗ್ಯಾವ ಏನ್ ಬೇಡ. ವ್ಯೂ ಮಾತ್ರ ಗಿಚ್ ಅಂದ್ರೆ Moments later. ಗೈಸ್ ಆಲ್ಮೋಸ್ಟ್ ರೀಚ್ ಆದ್ವಿ. ಇನ್ನೇನ ಸಂಜೆಗೆ ಟೈಮ್ 5 ಗಂಟೆ ಆಗಿತ್ತು. ಮಳಿನೂ ನಿಂತಿತ್ತು ಬಟ್ ಥಂಡಿ ಮಾತ್ರ ಭಾಳ ಇರ್ತೈತಿ ಗೈಸ್. ನಾವ್ ಎಷ್ಟು ಗ್ಲೌಸ್ ಎಷ್ಟು ಸಾಕ್ಸ್ ಎಷ್ಟು ಜಾಕೆಟ್ ಒಯ್ದ್ರು ಕಡಿಮೆನ ಅಷ್ಟು ಥಂಡಿ ಇರ್ತೈತಿ. ನಮಗರ ಭಾಳ ಅಂದ್ರೆ ಭಾಳ ಟಯರ್ಡ್ ಆಗಿತ್ತು. ಇನ್ನೇನು 1 ಕಿಲೋಮೀಟರ್ ಅಷ್ಟೇ ಉಳ್ದಿತ್ತು. ಸೊ ಎಲ್ಲರೂ ಬರ್ಲಿ ಅಂತ ವೇಟ್ ಮಾಡಕತ್ತಿದ್ವಿ. ಇನ್ನೇನೆಲ್ಲ ಹೋಗಿ ರೂಮ್ ಮಾಡಿ ಸ್ಟೇ ಮಾಡೋದಷ್ಟೇ ಗೈಸ್. ಗೈಸ್ ಟೆಂಟ್ ನೋಡ್ರಿ ಇಲ್ಲಿ ಫುಲ್ ಟೆಂಟ್ ಕಲರ್ಫುಲ್ ಟೆಂಟ್ಸ್ ಆಗ್ಯಾವ. ಆ್ಯಂಡ್ ದ ವ್ಯೂ ಇಸ್ ಕ್ರೇಜಿ. ಅಲ್ಲಿ ನೋಡ್ರಿ ವರ್ಡ್ಸ್ ಕಮ್ಮಿಂಗ್ ಗೈಸ್ ಬಟ್ ಇನ್ನೂ ಬರಾತನೇ ಇಲ್ಲ. ಅವಾಗಿಂದ 1.5 ಕಿಲೋಮೀಟ್ರ್ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಇದ್ದ ಹೇಳ್ತಾರೆ. ಗುಡಿನ ಬರುತ್ತರ ಎಲ್ಲೇ ಬರ್ತೈತಿ ಎಲ್ಲಿರ್ತೈತಿ ಗುಡಿ ಅಂತ ಹೇಳಿ. ಗೈಸ್ ಲುಕ್ ಅಟ್ ದಿಸ್. ಒಂದು ಸ್ವಲ್ಪ ಗೊಬ್ಬರ ಕಾಣತೈತಲ್ಲೇ ಬಟ್ ಇನ್ನೂ ದೂರ ಐತಿ ಗೈಸ್. ನಾವು ಸಮೀಪ ಬಂತ ಅನ್ಕೊಂಡೆ ಬಟ್ ಹೆಬ್ಬಿ ಅಂದ್ರೆ ಹೆಬ್ಬಿ ದೂರ ಐತಿ. ಸ್ವಲ್ಪ ಆಗತ್ತಿಲ್ಲ. ನೀರು ಬೇಕಾಗೈತಿ. ನಾನು ಒಬ್ಬಕ್ಕೆ ಹೊಂಟೇನೆ ಯಾರೂ ಇಲ್ಲ ಅನ್ಸುತ್ತೆ ಈಗ. ಸ್ವಲ್ಪ ನೀರು ನಾನು ಒಂದು ತೊಗೋತೀನಿ ಗೈಸ್ ಇಲ್ಲೇ. ಇನ್ನೂ ಭಾಳ ಅಂದ್ರೆ ಭಾಳ ಎಕ್ಸ್ಟ್ರೀಮ್ ದೂರ ಐತಿ. ಇನ್ನೊಂದು ಕಿಲೋಮೀಟರ್ ಹೋಗ್ಬೇಕು ನಾನು. ಗುರು ಮತ್ತು ಜೀಜು ಸಿಕ್ಕರು ಗೈಸ್. ಅವ್ರ ಜೊತೆ ಹೊಂಟೇನೆ. ಇಲ್ಲೇ ಹೆಲಿಕಾಪ್ಟರ್ ಲ್ಯಾಂಡ್ ಆಗೋದೆ ಇಲ್ಲಿ ಮಾಡಿ. ಅದೇ ಕ್ರೇಜಿ ಆಗಿದೆ. ಬ್ಯಾಕ್ಗ್ರೌಂಡ್ ಕ್ರೇಜಿ ಆಗಿದೆ. ಇನ್ಸೈಡ್ ಫೋನ್ ಮಾಡ್ಲೇನ ಅವ್ರೀಗ ಇವ್ರಿಗೆ ಗೈಸ್ ನೋಡ್ರಿ ಹೆಂಗೆ ಹೆಲಿಕಾಪ್ಟರ್ ಲ್ಯಾಂಡ್ ಆಕೈತಿ. ಅದು ಕಾಣಿಸೋಲ್ಲ. ಇಲ್ಲಿ ಬಂತ ಎಸ್ ಬಂತ ಗೈಸ್. ಕ್ರೇಜಿ ಗೈಸ್. ವರ್ತ್ ಕಮ್ಮಿಂಗ್. ಇವರೆಲ್ಲ ಬಂದ್ರು ಅನ್ನಿಸ್ತೈತಿ. ಎಲ್ಲ ಹೋದ್ರು ಇಲ್ಲೇ ಹೆಲಿಪ್ಯಾಡ್ ಐತಿ. ನೋಡು
ಮುಗೀತ ಹೋಗೇ ಬಿಡ್ತೈತಿ. ಇಳಾರು ಇಳಿತಾರ ಹೋಗೋರು ಹೋಗ್ಬಿಡ್ತಾರೆ. 1 ನಿಮಿಷ ಇರ್ತೈತಿ ಗೈಸ್. ಥಂಡಿ ಎಷ್ಟೊತ್ತಾಗೈತಂತ್ರಿ. ಹೋಗೋದು ನೋಡೋಣ ಇಲ್ಲಿ. ಇಷ್ಟ ಗೈಸ್ 1 ನಿಮಿಷ. ಓ ಮೈ ಗಾಡ್ ಎಷ್ಟು ಥಂಡಿದೈತಂದ್ರಿ, ಗಾಳಿ ಫುಲ್. ಎಲ್ಲುಂಟ ಅಲ್ಲಿ ಇನ್ನೊಂದು ಬಂತು ಗೈಸ್. ಬ್ಲಾಕ್ ಇಸ್ ಕ್ರೇಜಿ ಆಗೈತಿ. ಫೈನಲಿ ಗುಡಿ ಕಡೆ ಬಂದೀವಿ. ಬಟ್ ಈಗೇನು ಗುಡಿಗೆ ಹೋಗ್ತೇವೆ ಅನ್ನೋ ಡೌಟ್. ಟೆಂಟ್ ಮಾಡಿ ಆಮೇಲೆ ಗುಡಿಗೆ ಹೋಗ್ಬೋದು ನಾವು ಮೇ ಬಿ. ಬರ್ತಾನ ತಡಿ ಇಲ್ಲೇ. ಇಲ್ಲಿ ತಕ್ಕ ಬಂದಿದ್ದ ಟೆಂಪಲ್ ಆ ಕಡೆ ಹೋಗ್ತಾರ ಅನ್ಸಿದ್ ಗುರು. ಕೈ ಮಠ ಬಂದಿದ್ ಬಾಯಿಗೆ ಬರಂಗಿಲ್ಲ. ಗುರು ನಾ ಹೋಗಿ ತಗೊಂಡ್ಬರ್ತೀನಿ. A few moments. ನೋಡ್ರಿ ಯಾರು ಸಿಗಂಗಿಲ್ಲ. ಬಟ್ ಏನ್ ಫಸ್ಟ್ ಲೈಫ್ ಒಳಗೆ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಬ್ಯಾಕ್ ಸೈಡ್ ಪೂರ್ತಿ ಐಸ್ ಐತಿ. ಬಟ್ ನಿಮ್ಗೆ ಯಾರು ಕಾಣಂಗಿಲ್ಲ, ನೈಟ್ ಆಗೈತಿ. ಬಟ್ ಆದಷ್ಟು ಫಸ್ಟ್ ಈಗ ರೀಚ್ ಆಗೇವಿ. ಟೂ ಡೇಸ್ ಆತ. ಫ್ಯಾಮಿಲಿ ಬರೋರಿದ್ರೆ ಭಾಳ ಹುಷಾರಾಗಿ ಬನ್ನಿ. ಭಾಳ ರಿಸ್ಕ್ ಐತಿ. ಆಮೇಲೆ ಅಲ್ಲೇನು ಕ್ಯೂ ಹಚ್ಚಾರಲ್ಲ, ಅವ್ರೊಂದು 3 hours ಮೇಲೆ ಆಗಿರ್ಬೋದು ಬಹುಶಃ. ಅವ್ರಿಗೆ ಈ ಪಾಳೆ ಸಿಕ್ಕೈತಿ, ನಾವಿನ್ನ ಪಾಳೆ ಲೈನ್ ಹಚ್ಚಿಲ್ಲ ಇನ್ನೂ. ಇದು ಫಸ್ಟ್ ವ್ಯೂ ಕೇದಾರ್ನಾಥಿಂದು. ಈಗ ಜಸ್ಟ್ ನಾವು ರೀಚ್ ಆಗೇವಿ, ಇನ್ನೂ ರೂಮ್ನ ಹೋಗಿಲ್ಲ. ಇದು ಜಸ್ಟ್ ವ್ಯೂ. ಬ್ಯಾಕ್ ಸೈಡ್ ಏನೂ ಕಾಣಂಗಿಲ್ಲ ನಿಮ್ಗೆ, ಪೂರ್ತಿ ಡಾರ್ಕ್ ಐತಿ. ಬಿಕಾಸ್ ಒಂದು ನೈಟ್ ಆಗೈತಿ, ಫುಲ್ ಏನು ಕಾಣಂಗಿಲ್ಲ. ಇವಾಗ ಒಂದು ಹಾಫ್ ಆನ್ ಅವರ್ ಜಸ್ಟ್ ರೈನ್ ನಿಂತು. ಹರ ಹರ ಮಹಾದೇವ್. ಗೈಸಲ್ಲಿ -2 ಡಿಗ್ರಿ ಇತ್ತು. ಭಾಳ ಅಂದ್ರೆ ಭಾಳ ಥಂಡಿ ಆತೈತಿತ್ತು. ಸೊ ಎಲ್ಲರೂ ಹೋಗಿ ರೂಮಿಗೆ ಹೋಗಿ ಮಲ್ಕೊಂಡ್ಬಿಟ್ವಿ. ಚೇತನ ನಾವು ಒಬ್ಬ ಗುಡಿ ಕಡೆ ಹೋಗಿದ್ದ. ಸೊ ಅವನಿಗೆ ವೀಡಿಯೋ ಮಾಡ್ಕೊಂಡು ಬರೋಕೆ ಹೇಳಿದ್ದೆ. ಇಷ್ಟೊಂದು ವೀಡಿಯೋ ಮಾಡಿ ಮಾತಾಡೋಣ ಬೇರೆ ಅದ್ರಾಗ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವೀಡಿಯೋ ಗೈಸ್. ಹೋಪ್ ನಿಮ್ಗೆ ವೀಡಿಯೋ ಇಷ್ಟ ಆಗೈತೆ ಅಂತ ಹೇಳಿ ಅಂದ್ಕೊಂಡೇನಿ. ಆ್ಯಂಡ್ ನಾಳೆ ವೀಡಿಯೋನಾಗ ನಾವು ಟೆಂಪಲಿಗೆ ರೆಡಿಯಾಗಿ ಹೋಗ್ತೀವಿ. ನಾನು ನಿಮಗೆ ನಾಳೆ ವೀಡಿಯೋ ಫುಲ್ ಡೀಟೇಲಾಗಿ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಅದನ್ನು ನೋಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ನಾನು ನೆಕ್ಸ್ಟ್ ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರ್ತೈತಿ. ಮುಂದಿನ ವೀಡಿಯೋನಾಗ ಸಿಗೋಣ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.